ಸರಿ, ನಿಂದೇನು ಕಂಡೀಷನ್ ಇದೆ ಹೇಳು. ನಾಳೆ ಸ್ಕೂಲಲ್ಲಿ ಪೇರೆಂಟ್ಸ್ ಡೇ ಮಾಡ್ತಿದ್ದಾರೆ. ಮಾಡಲಿ. ಅದಕ್ಕೆ ನೀವು ಅಮ್ಮ ಇಬ್ರು ಬರಬೇಕು. ಕಂದ, ಇದಕ್ಕೆಲ್ಲ ನಿಮ್ಮಮ್ಮ ಒಪ್ಪಬೇಕಲ್ವಾ ಬಂಗಾರಿ? ಯಾಕಪ್ಪ, ಅಮ್ಮ ಒಳ್ಳೆಯವರು, ಏನ್ ಕೇಳಿದ್ರು ಒಪ್ಕೋತಾರೆ. ನೀವೇ ಸುಳ್ಳು ಹೇಳ್ತಿರೋದು. ಅಯ್ಯೋ, ಹೊಸ ಅಮ್ಮ ಬರ್ತಾ ಇದ್ದಂಗೆ ಹಳೆಯಪ್ಪನೇ ಬೇಡ ಅಂದ್ಬಿಟ್ಟೆ. ನಾನೇ ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ಬಿಟ್ಟೆ. ಒಳ್ಳೆ ಮರ್ಯಾದೆ. ಅಪ್ಪ, ನನಗೆ ನೀವು ಅಮ್ಮ ಇಬ್ರು ಬೇಕು. ಸದ್ಯ ಈ ಮಾತು ಕೇಳಿ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಸರಿ, ಇದ್ರ ಬಗ್ಗೆ ಅಮ್ಮ ಬಂದಾಗ ಅವ್ರ ಹತ್ರ ಮಾತಾಡೋಣ. ಈಗ ಸ್ವಲ್ಪ ತಿಂಡಿ ತಿನ್ಬೇಡ ಬಾ. ಇಲ್ಲ, ಬರ್ತೀನಿ ಅಂತ ಹೇಳೋರ್ಗೂ ನಾನು ತಿನ್ನಲ್ಲ. ನಾನು ಬರ್ತೀನಿ ಪುಟ. ನೀವು ಮಾತ್ರ ಅಲ್ಲ, ಅಮ್ಮನೂ ಬರಬೇಕು. ನಿಮ್ಮ ಅಮ್ಮನ ಬಗ್ಗೆ ಗ್ಯಾರಂಟಿ ನಾನು ಕೊಡೋಕ್ಕಾಗಲ್ಲ. ಅವ್ರು ಬಂದಾಗ ನೀನೇ ಅವ್ರನ್ನ ಕೇಳು. ಆಯ್ತು, ಅಮ್ಮ ಬರೋರ್ಗೂ ನಾನು ತಿನ್ನಲ್ಲ. ಸ್ಕೂಲಿಗೆ ಬರ್ತೀನಿ ಅಂತ ಹೇಳೋವರೆಗೂ ನಾನು ತಿನ್ನಲ್ಲ. ನೀನು ನಿಮ್ಮ ಅಮ್ಮನ ಥರನೇ ಹಠಮಾರಿ. ನೀನು ನನ್ನ ಮಾತು ಕೇಳಲ್ಲ, ನಿಮ್ಮಮ್ಮನೂ ನನ್ನ ಮಾತು ಕೇಳಲ್ಲ. ಅಪ್ಪ, ಹಂಗೆಲ್ಲ ಮಾತಾಡಬಾರ್ದು. ಯಾಕೆ ಅಮ್ಮಂಗೆ ಇಷ್ಟೊಂದು ಬೈತಾ ಇದ್ದೀರಾ ಇವತ್ತು? ಮೊದಲೆಲ್ಲ ಅಮ್ಮ ದೇವರು ಸಪೋರ್ಟ್ ಮಾಡಬೇಕು ಅಂತಿದ್ರಿ, ಮತ್ತಿವತ್ತು ಇಷ್ಟೊಂದೆಲ್ಲ ಬೈಯೋದು ತಪ್ಪಲ್ವಾ? ಏನಪ್ಪ, ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ನನ್ನ ಮೇಲೆ ಕೋಪ ಬಂತಾ? ಅಲ್ಲ, ನಾನು ನಿನ್ನ ಮೇಲೆ ಕೋಪ. ಯಾರು ನಮ್ಮ ಸಾನ್ವಿ ಪುಟ್ಟ ಮೇಲೆ ಕೋಪ ಮಾಡ್ಕೊಂಡಿರೋದು? ಅಮ್ಮ. ಅಮ್ಮ, ನೀವು ಜಗ್ಲಗಂಟಿನಾ? ಇಲ್ವಲ್ಲ. ಅಟ್ಮಾರಿನಾ? ಇಲ್ವಲ್ಲ. ಮತ್ತ ಅಪ್ಪ ಹೇಳ್ತಿದ್ರು. ಅದು ನೀನಿನ್ನೂ ತಿಂಡಿ ತಿಂದಿಲ್ವಲ್ಲ, ಅದಕ್ಕೆ ನಿಮ್ಮಪ್ಪ ನನಗೂ ಸೇರಿಸಿ ಬೈತಿದ್ದಾರೆ. ಹೌದು ಅಮ್ಮ, ಆದರೆ ಡೋಂಟ್ ವರಿ, ನಾನು ನಿಮಗೆ ಸಪೋರ್ಟ್ ಮಾಡಿದೆ. ನಾನೇನು ಅಂತ ನೀನಾದರೂ ನನ್ನ ಅರ್ಥ ಮಾಡ್ಕೊಂಡಿದ್ಯಲ್ಲ. ಥ್ಯಾಂಕ್ ಯು ಪುಟ್ಟ. ಅಮ್ಮ, ನೀವು ತುಂಬ ಒಳ್ಳೆಯವರು. ನನಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ ಅಂತ ನಂಗೆ ಗೊತ್ತು. ಹೌದು ಪುಟ್ಟ, ನಿಂಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಏನು ಮಾಡಬೇಕು ಹೇಳು. ಪ್ರಾಮಿಸ್? ಪ್ರಾಮಿಸ್. ನೀವ್ಯಾಕೆ ನಗ್ತಿದ್ದೀರಾ? ಏನಿಲ್ಲ. ನಾಳೆ ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಡೇ ಮಾಡ್ತಿದ್ದಾರೆ. ವಾವ್, ಸೂಪರ್. ನೀವು ಮತ್ತೆ ಅಪ್ಪ ಸಹ ಬರಬೇಕು. ಬರ್ತೀರಲ್ವಾ? ಏನು ನಗ್ತಿದ್ದೀರಾ? ಸ್ಕೂಲ್ಗೆ ಹೋಗೋ ವಿಷಯ ನಿಮ್ಗೆ ಮೊದಲೇ ಗೊತ್ತಿತ್ತು ತಾನೆ? ಗೊತ್ತಿತ್ತು. ನನಗೂ ಹೇಳ್ಬೋದಾಗಿತ್ತು ತಾನೆ, ಮತ್ತೆ ಯಾಕೆ ಸುಮ್ಮನಿದ್ರಿ? ನಾನು ಇಲ್ಲದೆ ಇರುವಾಗ ಸಾನ್ವಿಗೆ ನನ್ನ ಬಗ್ಗೆ ಏನೇನೋ ಹೇಳೋದು, ಈಗ ಏನು ಗೊತ್ತಿಲ್ಲ ಅನ್ನೋ ಥರ ನಗಾಡ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋದು. ಅಲ್ಲ, ಸಾನ್ವಿ ಏನು ಹೇಳಿದ್ರು ಅದಕ್ಕೆ ನಾನೇ ಕಾರಣ ಅನ್ನೋ ಥರ ಹೇಳ್ತಾ ಇದ್ದೀರಾ? ಹೌದು, ಸಾನ್ವಿ ಇನ್ನೂ ಚಿಕ್ಕ ಪಾಪು, ಅವಳಿಗೇನು ಗೊತ್ತಾಗಲ್ಲ. ಸರಿ ಯಾವುದು ತಪ್ಪು ಯಾವುದು, ಏನು ಮಾಡಬೇಕು ಏನು ಮಾಡಬಾರ್ದು ಏನು ಗೊತ್ತಾಗಲ್ಲ. ನೀವು ಯಾಕಿದ್ದೀರಾ? ಹೇಳ್ಕೊಡ್ಬೇಕು ತಾನೆ. ಓಕೆ ಓಕೆ ಓಕೆ, ಕೂಲ್ 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 ಕೂಲ್. ನೀರು ಕುಡಿತೀರಾ? ಬೇಕಾಗಿಲ್ಲ. ಜ್ಯೂಸು? ಬೇಡ. ಅಲ್ಲ, ಕೋಲ್ಡ್ ಇತ್ತು, ಪರವಾಗಿಲ್ಲ ಬಿಡಿ. ಚಾಕ್ಲೇಟು? ನನಗೆ ಚಿಕ್ಕ ಮಗನ ಚಾಕ್ಲೇಟ್ ತಿನ್ನಕ್ಕೆ. ಅಪ್ಪ, ನನಗೆ ಕೊಡಿ. ನೀನು ತಿಂಡಿನೇ ತಿಂದಿಲ್ಲ, ಚಾಕ್ಲೇಟ್ ಕೇಳ್ತಾ ಇದೀಯ ನನಗೆ ಕೊಡಿ ಅಂತ. ಅಮ್ಮಂಗೆ ಬೇಡ ಅಂದರೆ ಯಾಕೆ ಫೋರ್ಸ್ ಮಾಡ್ತಿದ್ದೀರಾ? ನಂಗೆ ಇಷ್ಟ ಅಂತ ನಿಮಗೆ ಗೊತ್ತು ತಾನೆ, ನನಗೆ ಕೊಡಿ. ಆಯಿತು ಮಗಳೇ, ನೀ ತಿಂಡಿ ತಿಂದಮೇಲೆ ಕೊಡ್ತೀನಿ. ಪುಟ್ಟ, ನೀನು ಸ್ವಲ್ಪ ಹೊತ್ತು ಒಳಗಡೆ ಇರು, ನಾನೇ ಬಂದು ನಿನಗೆ ತಿಂಡಿ ತಿನ್ನಿಸ್ತೀನಿ. ಅಮ್ಮನ ಮಾತು ಕೇಳ್ತೀಯ ಅಲ್ವಾ? ಗುಡ್ ಗರ್ಲ್. ಹೋಗು. ಚಿಕ್ಕ ಮಕ್ಕಳು ಮುಂದೆ ಕೂಗಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ನಾನು ಕೂಗಾಡದ್ನಾ? ಇನ್ನೇನು ನಾನು ಕೂಗಾಡದ್ನಾ? ಸರಿ, ಈಗ ಏನು ಮಾಡೋದು ಹೇಳಿ. ಹೋಗ್ಲಿ ಬಿಡಿ. ನನ್ನಿಂದ ನನ್ನ ಮಗಳಿಂದ ನಿಮ್ಗೆ ಯಾಕೆ ತೊಂದರೆ? ಯಾವುದೋ ಮೀಟಿಂಗ್ ಇದೆ ಅಂತ ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಆಗ ಸಾನ್ವಿ ಅಳ್ತಾ ಮನೇಲೇ ಇರ್ತಾಳೆ, ಸ್ಕೂಲಿಗೆ ಹೋಗಲ್ಲ. ಆವಾಗ ನಿಮಗೆ ಸಮಾಧಾನನಾ? ಮತ್ತು ನಾನೇನು ಮಾಡಬೇಕು ಅಂತ ನೀವೇ ಹೇಳಿಬಿಟ್ರೆ ಅದು ಒಳ್ಳೇದೇ ರೀ. ಹೇಳಿ. ಸರಿ, ನಾನು ಬರ್ತೀನಿ ಬಿಡಿ.
ಅರ್ಚನಾ ಅವರೇ, ನೀವು ನಿಜವಾಗ್ಲೂ ಒಪ್ಕೊಂಡ್ರಾ? ಈಗೇನು ನಿಮಗೂ ಕೂಡ ಪ್ರಾಮಿಸ್ ಮಾಡಬೇಕಾ? ಪಾಪ ಸಾನ್ವಿಗೆ ಬೇರೆ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ಬರ್ತೀನಿ ಅಂತ. ಬರಲಿಲ್ಲ ಅಂದರೆ ಅಪ್ಸೆಟ್ ಆಗ್ತಾಳೆ. ಅಯ್ಯೋ ಪಾಪ, ಮತ್ತೆ ನಿಮ್ಮ ಮನೇಲಿ ಯಾರಿಗಾರು ಗೊತ್ತಾಗ್ಬಿಟ್ರೆ? ಐ ಕ್ಯಾನ್ ಹ್ಯಾಂಡಲ್. ಈ ಹೆಣ್ಣು ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಕ್ರಿಕೆಟಲ್ಲಿ ಇನ್ ಸ್ವಿಂಗು ಔಟ್ ಸ್ವಿಂಗು ಥರ ಈ ಹೆಣ್ಣು ಮಕ್ಕಳಿಗೆ ಮೂಡ್ ಸ್ವಿಂಗ್ ಎಲ್ಲ ಇರುತ್ತೆ. ಇವ್ರುಗಳದ್ದು ಯಾವಾಗ ಹೆಂಗೆ ಚೇಂಜ್ ಆಗ್ತಾರೋ ಹೇಳೋಕ್ಕೆ ಆಗಲ್ಲ. ಇವ್ರುಗಳ ಹತ್ರ ಹೆಣಗೋದೇ ಕಷ್ಟ. ಕಂಗ್ರ್ಯಾಚುಲೇಷನ್ಸ್ ಕಣಮ್ಮ ದಿಶಾ, ನೀನು ಚಿರು ಸೇರ್ಕೊಂಡು ಮಾಡಿರೋ ಡಿಸೈನ್ಸು ಸಖತ್ತಾಗಿದೆ. ಅದನ್ನು ನಾವು ಬೇಗ ಮಾರ್ಕೆಟಲ್ಲಿ ಲಾಂಚ್ ಮಾಡಿಬಿಟ್ರೆ ಸೂಪರಾಗಿ ಸೇಲ್ಸ್ ಆಗುತ್ತೆ. ಥ್ಯಾಂಕ್ ಯು ಚಿಕ್ಕ ಮಾವ. ದಿಶಾ, ನಿನ್ನನ್ನು ಕಂಡ್ರೆ ಚಿರು 3 ಅಡಿ ಹೋಗ್ತಿದ್ದವನು ಈಗ ನಿನ್ನನ್ನು ಬಿಟ್ಟೇ ಇರಲ್ಲ ಅಂತಾನೆ. ನಂತರ ನಿನ್ನ ಹೊತ್ತು ಗೊತ್ತೇನು ಇಲ್ವೋ? ಗೊತ್ತಿದೆ. ಬಿಟ್ರಿಗೇನಾ? ಏನು ಚಿಕ್ಕಪ್ಪ, ಬೆಳಗ್ಗೆನೆ ಜಗಳ ಶುರು ಆದಂಗಿದೆ. ಇಲ್ಲ ಕಣೋ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಜಗಳ ಕೋಪ ಇದ್ದೇ ಇರುತ್ತೆ. ವಾ, ಹೌದಾ? ಹ್ಞೂ, ಈಗ ನಿನ್ನೆ ತಗೋ, ನೀನು ದಿಶಾ ಮೇಲೆ ಎಷ್ಟು ಕೆಂಡ ಕಾಡ್ತಿದ್ದೆ, ಈಗ ನೋಡು ಎಷ್ಟು ಅನ್ಯೋನ್ಯವಾಗಿದೆಯಾ. ಹಾಗೇನೆ. ಅದಂತೂ ನಿಜ ಚಿಕ್ಕಪ್ಪ, ನನಗೆ ದಿಶಾ ಅವ್ರನ್ನ ಬಿಟ್ಟಿರೋಕ್ಕೆ ಆಗಲ್ಲ.